ಯೇಸುವಿನ ನಾಮದಲ್ಲಿ ಈ ಬೆಳಗ್ಗೆ ನಿಮಗೆ ಸ್ವಾಗತಿಸ್ತೇನೆ. ಇವತ್ತಿನ ವಾಕ್ಯ ಜ್ಞಾನೋಕ್ತಿ 22ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಬಹುಧನಗಳಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ, ಬೆಳ್ಳಿ ಬಂಗಾರಕ್ಕಿಂತಲೂ ಅಮೂಲ್ಯ ಸತ್ಕಾರ್ಯ ಅಂತ ಬರೆಯಲ್ಪಟ್ಟಿದೆ. ಪ್ರಿಯರೇ, ಇವತ್ತು ನಾವು ನೋಡುವಾಗ ಎಲ್ಲ ಮನುಷ್ಯರು ಹಣದ ಹಿಂದೆ ಹೋಗ್ತಾ ಇದ್ದಾರೆ. ಹಣವನ್ನು ಗಳಿಸ್ಬೇಕಂತ ಬಹಳ ಆಸೆ ಪಡ್ತಾ ಇದ್ದಾರೆ. ಅದಕ್ಕೆ ಹಣ ಗಳಿಸೋದು ಪ್ರಾಮುಖ್ಯ ಪ್ರಿಯರೇ. ಹಾಗೆ ಮನುಷ್ಯರು ಗಳಿಸ್ಬೇಕಂತ ಅದು ಕೂಡ ಪ್ರಾಮುಖ್ಯ. ಕೆಲವರು ಹಣವನ್ನು ಗಳಿಸ್ತಾ ಮನುಷ್ಯರನ್ನು ವ್ಯಾಲ್ಯೂ ಕೊಡ್ತಾ ಇಲ್ಲ. ಕೆಲವರು ಮನುಷ್ಯರನ್ನು ಗಳಿಸ್ಕೊಂಡು ಹಣವನ್ನು ಬಿಡ್ತಾ ಇದ್ದಾರೆ. ಅದಕ್ಕೆ ನಾನು ಇವತ್ತು ಹೇಳ್ತಾ ಇದ್ದೇನೆ, ನಾವು ಹಣವನ್ನು ಗಳಿಸ್ಕೊಳ್ಬೇಕು ಮತ್ತು ನಾವು ಮನುಷ್ಯರನ್ನು ಗಳಿಸ್ಕೊಳ್ಬೇಕು. ಇವು ಎರಡು ಕೂಡ ನಾವು ಈಕ್ವಲ್ ಆಗಲ್ಪಟ್ಟಿದೆ. ಬಹುಧನಗಳಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ. ನಮ್ಮ ಹೆಸರು ಒಳ್ಳೆಯದಾಯ್ತಂದ್ರೂ ಸಾಕು ಪ್ರಿಯರೇ, ನಮ್ಮ ಗುಣ ಬೇಕು ಪ್ರಿಯರೇ. ನಾವು ಹಣದ ಇಂಪಾರ್ಟೆಂಟ್ ಕೊಡ್ತಾ ಇರುವಾಗ ನಮ್ಮ ಗುಣ ಕೂಡ ಪ್ರಾಮುಖ್ಯ ಪ್ರಿಯರೇ. ನಮ್ಮ ಗುಣ ಪ್ರೀತಿಯಲ್ಲಿ ನಾವು ನಡೆಯಬೇಕು, ಸಂತೋಷದಲ್ಲಿ ನಡೆಯಬೇಕು, ಸಮಾಧಾನದಲ್ಲಿ ನಡೆಯಬೇಕು. ನಾವು ಎಲ್ಲ ವಿಷಯದಲ್ಲಿ ಬೆಳೀತಾ ಇದ್ದೇವೆ, ಆದರೆ ನಮ್ಮ ಗುಣಗಳು ವಿಷಯದಲ್ಲಿ ನಾವು ಬೆಳೆಯಬೇಕು. ನಾವು ಯಾವಾಗ ನಮ್ಮ ಗುಣದಲ್ಲಿ ವಿಷಯದಲ್ಲಿ ಬೆಳುತ್ತೇವೆ, ಹಣ ಬಿ ಪ್ರಾಮುಖ್ಯ ಆಗುತ್ತದೆ, ಮನುಷ್ಯ ಕೂಡ ಪ್ರಾಮುಖ್ಯ ಆಗುತ್ತಾನೆ. ನಾವು ಎಲ್ಲರಿಗೆ ಅವಾಗ ವ್ಯಾಲ್ಯೂ ಕೊಡಲಿಕ್ಕೆ ಸ್ಟಾರ್ಟ್ ಆಗುತ್ತೇವೆ ಪ್ರಿಯರೇ. ಅದಕ್ಕೆ ನಾವು ಹಣದ ವ್ಯಾಲ್ಯೂ ಹೆಚ್ಚಾಗಿ ಕೊಡದೆ ನಾವು ನಮ್ಮ ಗುಣಗಳು ಏನಿದ್ದೇವೆ, ನಾನು ಹೇಗಿದ್ದೇನೆ, ನಾವು ಹೇಗಿದ್ದೇವೆ, ನಮ್ಮ ಕುಟುಂಬದಲ್ಲಿ ಹೇಗಿದ್ದೇವೆ, ಸೇವೆಯಲ್ಲಿ ಹೇಗಿದ್ದೇವೆ, ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಹೇಗಿದ್ದೇವೆ, ನಮ್ಮ ಗುಣಗಳು ಪ್ರಾಮುಖ್ಯ ಪ್ರಿಯರೇ. ಅದಕ್ಕೆ ಅಲ್ಲಿ ಬರೆಯಲ್ಪಟ್ಟಿದ್ದ ಧನಗಳಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ. ನಿನ್ನ ಹೆಸರು ಒಳ್ಳೆಯದಾಯ್ತಂದರೆ ಅದೇ ಉತ್ತಮ. ನಿನಗೆ ನಿನ್ನ ಮನೆಯಲ್ಲಿ ನಿನ್ನ ಒಳ್ಳೆಯ ಹೆಸರಾಗಬೇಕು, ನಿನ್ನ ಸೇವೆಯಲ್ಲಿ ಒಳ್ಳೆಯ ಹೆಸರಾಗಬೇಕು, ನಿನ್ನ ಕೆಲಸ ಕಾರ್ಯಗಳಲ್ಲಿ ನಿನ್ನ ಒಳ್ಳೆಯ ಹೆಸರಾಗಬೇಕು. ಆದರೆ ನಿನ್ನ ಗುಣಗಳು ಪ್ರಾಮುಖ್ಯ. ನೀನು ಯಾವ ಗುಣದಲ್ಲಿ ಜೀವಿಸ್ತಾ ಇದ್ದೀರಿ? ಇವತ್ತು ಬರೇ ಹಣ 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 ಅಂತ ನೀನು ಓಡಾಡ್ತಾ ಇದೆಯಾ? ಕೆಲವರು ಹೇಳ್ತಾ ಇದ್ದಾರೆ, ನಾನು ಮನುಷ್ಯನಿಗೆ, ಈ ಮನುಷ್ಯ ನನಗೆ ಗೊತ್ತು, ಆ ಮನುಷ್ಯ ನನಗೆ ಗೊತ್ತು. ಆ ಮನುಷ್ಯ ನಿನಗೆ ಏನು ಮಾಡ್ಲಿಕ್ಕಾಗೋದಿಲ್ಲ, ಅವರು ಕೂಡ ಏನು ಮಾಡ್ಲಿಕ್ಕಾಗೋದಿಲ್ಲ. ನಿನ್ನ ಗುಣಗಳು ಪ್ರಾಮುಖ್ಯ. ನಿನ್ನ ಗುಣಗಳು ಒಳ್ಳೆಯದಾಯ್ತಂದರೆ ಎಲ್ಲ ಮನುಷ್ಯರು ನಿನ್ನ ಕಡೆಗೆ ಬರುತ್ತದೆ, ಹಣ ಕೂಡ ನಿನ್ನ ಕಡೆಗೆ ಓಡಿ ಬರುತ್ತದೆ. ಯಾಕಂದರೆ ನಿನ್ನ ಗುಣ ಪ್ರಾಮುಖ್ಯ. ಯಾವಾಗ ದೇವರು ನಿನ್ನ ಗುಣವನ್ನು ನೋಡುತ್ತಾನೋ ಆವಾಗ ಮನುಷ್ಯರನ್ನು ಕೂಡ ಕಳಿಸ್ತಾನೆ ನಿನ್ನ ಬಳಿಗೆ, ಮತ್ತು ಹಣವನ್ನು ಕೂಡ ಕಳಿಸ್ತಾನೆ. ಅದಕ್ಕೆ ನಿನ್ನ ಗುಣಗಳು ಪ್ರಾಮುಖ್ಯ. ನಿನ್ನ ಗುಣಗಳು ಇವತ್ತು ಏನು, ನನ್ನ ಗುಣಗಳು ಏನು? ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮ ಗುಣಗಳು ಎಂಥವಾಗಿವೆ? ಯೇಸು ಕ್ರಿಸ್ತನ ಗುಣಗಳು ಆಗಿವೆಯಾ? ಯೇಸು ಹಾಗೆ ನಾವು ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ತೇವೆ? ಯೇಸು ಕ್ರಿಸ್ತನ ಹಾಗೆ ಒಬ್ಬರು ಅನುನ್ನತೆಯಲ್ಲಿ ಇರ್ತೇವೆ? ಯೇಸು ಕ್ರಿಸ್ತನ ಹಾಗೆ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸೇವೆಯಲ್ಲಿ ನಮ್ಮ ಸಮಾಧಾನದಲ್ಲಿ ಇದ್ದೇವೆ? ಯೇಸು ಕ್ರಿಸ್ತನ ಹಾಗೆ ನಾವು ತೃಪ್ತ ಆಗಿ ಇದ್ದೇವೆ ಅಂತ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ಮತ್ತು ಎರಡನೇದು, ಬೆಳ್ಳಿ ಬಂಗಾರಕ್ಕಿಂತಲೂ ಸತ್ಕಾರ್ಯ ಅಮೂಲ್ಯ ಅಂತ ಬೈಬಲ್ ಬರೆಯಲ್ಪಟ್ಟಿದೆ. ನಾವು ಜನರಿಗೆ ಹೇಗೆ ನೋಡ್ತಾ ಇದ್ದೇವೆ? ಇವತ್ತು ನಾವು ಜನರಿಗೆ, ಯಾರಾದರೂ ನಮ್ಮ ಕುಟುಂಬದಲ್ಲಿ ಬರ್ತಾ ಇದ್ದಿರ್ಬೋದು, ಸೇವೆಯಲ್ಲಿ ಬರ್ತಾ ಇದ್ದಿರ್ಬೋದು, ನಮ್ಮ ಅಕ್ಕಪಕ್ಕದ ಜನರು ನಮ್ಮ ಬೆಳೆಗೆ ಭೇಟಿ ಆಗ್ಲಿಕ್ಕೆ ಬರ್ತಿರುವಾಗ ನಾವು ಅವರನ್ನು ಹೇಗೆ ನೋಡಿಕೊಳ್ತಾ ಇದ್ದೇವೆ? ನಾವು ಅವರನ್ನು ಹೇಗೆ ಅದು ಪ್ರಾಮುಖ್ಯ. ನಾವು ಅವರನ್ನು ನೋಡಿಕೊಳ್ಳುವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆ ಪ್ರಿಯರೇ. ನಾವು ಅವರನ್ನು ಸತ್ಕಾರ್ಯ ಮಾಡಬೇಕಂತ ಬೈಬಲ್ ಹೇಳುತ್ತದೆ. ಯಾರು ನಮ್ಮ ಮನೆಯಲ್ಲಿ ಬರ್ತಿರ್ಬೋದು, ಸೇವೆಯಲ್ಲಿ ಬರ್ತಾ ಇದ್ದಿರ್ಬೋದು, ಈ ವ್ಯಾಪಾರ ಸ್ಥಳದಲ್ಲಿ ನಮಗೆ ಯಾರ್ಯಾರು ಭೇಟಿ ಆಗ್ಲಿಕ್ಕೆ ಬರ್ತಾರೆ ಅವ್ರನ್ನ ನಾವು ಸರಿಯಾಗಿ ಮಾತನಾಡಬೇಕು, ಅವರಿಗೆ ಸರಿಯಾಗಿ ಮಾರ್ಗದರ್ಶನ ಕೊಡಬೇಕು. ನಾವು ಅವರಿಗೆ ಪ್ರೀತಿಯಿಂದ ಮಾತನಾಡಿ ಅವರನ್ನು ಹಚ್ಕೊಂಡು ಇರಬೇಕು ಪ್ರಿಯರೇ. ಅದಕ್ಕೆ ನಾವು ಯಾವಾಗ ಜನರ ಒಟ್ಟಿಗೆ ಸತ್ಕಾರ್ಯ, ಒಳ್ಳೆ ಕಾರ್ಯ ಅವರ ಜೀವಿತದಲ್ಲಿ ನಾವು ಮಾಡುವಾಗ ನಮ್ಮ ಜೀವಿತ ಆಶೀರ್ವಾದ ಇರುತ್ತದೆ, ನಮ್ಮ ಸೇವೆ ಆಶೀರ್ವಾದ ಇರುತ್ತದೆ, ನಮ್ಮ ಕುಟುಂಬ ಕಾರ್ಯಗಳು ಆಶೀರ್ವಾದ ಇರುತ್ತದೆ. ಅದಕ್ಕೆ ಬೆಳ್ಳಿ ಬಂಗಾರಕ್ಕೆ ಹೋಗೋದಕ್ಕಿಂತ ಮುಂಚೆ ನಾವು ಮನುಷ್ಯರನ್ನು ಹಿಡಿಯಬೇಕು ಪ್ರಿಯರೇ. ಮನುಷ್ಯರನ್ನು ಹಿಡಿದು ಅವ್ರಿಗೆ ಒಳ್ಳೆಯ ಮಾರ್ಗದರ್ಶನ ಮಾಡಬೇಕು, ಒಳ್ಳೆ ಜ್ಞಾನ ಕೊಡಬೇಕು, ಒಳ್ಳೆ ಜ್ಞಾನದ ಮಾತನಾಡಬೇಕು ಅವರಿಗೆ, ಮತ್ತು ಅವರಿಗೆ ಯೇಸುವಿನ ಮಾರ್ಗದರ್ಶನ ಮಾಡಬೇಕು ಪ್ರಿಯರೇ. ಅದಕ್ಕೆ ಈ ವಾಕ್ಯ ಹೇಳ್ತಾ ಇದೆ, ಬೆಳ್ಳಿ ಬಂಗಾರಕ್ಕಿಂತಲೂ ಸತ್ಕಾರ್ಯ ಅಮೂಲ್ಯ. ಅಂದರೆ ಅವರನ್ನು ಸತತ ಕಾರ್ಯಗಳು ನಾವು ಮಾಡಬೇಕು ಪ್ರಿಯರೇ. ಅದಕ್ಕೆ ಈ ವಾಕ್ಯ ನಿಮ್ಮ ಕುಟುಂಬವನ್ನು, ನಿನ್ನನ್ನು ಆಶೀರ್ವಾದ ಮಾಡಲಿ. ಆಮೀನ್.